ಸೊ ಹೇ ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮ್ ಅಶು ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನು ಅಂದ್ರೆ ಕುಕ್ಕಿಂಗ್ ವ್ಲಾಗ್. ಸೊ ತುಂಬಾ ದಿನಗಳ ನಂತರ ಮತ್ತೆ ನಾನು ಕುಕ್ಕಿಂಗ್ ಚಟ್ನಿ ಪುಡಿ ಅಂತ ಹೇಳ್ಬಿಟ್ಟು, ಸೊ ಇದು ಉಪ್ಪಿಟ್ಟಿಗೆ, ಅವಲಕ್ಕಿಗೆ, ದೋಸೆಗೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ಎಸ್ಪೆಷಲಿ ನಮ್ಮ ಆರ್ಯ ವೈಶ್ಯಸಲ್ಲಿ ಚಟ್ನಿ ಪುಡಿ ಇಲ್ಲದೆ ನಾವು ಯಾವ ಬ್ರೇಕ್ಫಾಸ್ಟ್ ತಿನ್ನೋದಿಲ್ಲ. ಸೊ ಹಾಗಾಗಿ ಅದು ಮೇನ್ ಡಿಶ್ ಆಗಿರೋದ್ರಿಂದ ಸೊ ಹೇಗೆ ಮಾಡೋದು, ಸಿಂಪಲ್ ಸ್ಟೆಪ್ಸ್ ಅಲ್ಲಿ, ಸಿಂಪಲ್ ಕಡಿಮೆ ಐಟಮ್ಸ್ ಅಲ್ಲಿ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಸೊ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದಕ್ಕೆ ಹುರುಗಡ್ಲೆ, ಇದು ಸ್ವಲ್ಪ 1/4 kg ಜಾಸ್ತಿನೇ ಇದೆ. ಇದು ಒಂದು ದೊಡ್ಡ ಬೌಲಲ್ಲಿ. ಮತ್ತು ಬೆಲ್ಲ, ಎಲ್ಲರೂ ಸಕ್ಕರೆ ಯೂಸ್ ಮಾಡ್ತಾರೆ, ಸೊ ಇಲ್ಲಿ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೀನಿ. ಒಣ ಕೊಬ್ಬರಿ, ಹುಣಸೆಹಣ್ಣು ಸ್ವಲ್ಪ, ಮತ್ತು ಎಲ್ಲ ಪುಡಿ ಉಪ್ಪು ಬಳಸಲ್ಲ, ನಾನು ಕಲ್ಲುಪ್ಪು ಬಳಸ್ತೀನಿ. ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಒಣಮೆಣ್ಸಿನ್ಕಾಯಿ ಸುಮಾರು ಇದು 10ರಿಂದ 12ವರೆಗೂ ಇದೆ. ಸೊ ಕ್ವಾಂಟಿಟಿ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬ್ಯಾಡ್ಗೆ ಮೆಣಸಿನ್ಕಾಯಿ ಇನ್ನು ಒಂದು 15 ಇದೆ, ಯಾಕಂದರೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೆ ಇದೆಲ್ಲ ನಾವೆಲ್ಲ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಎಣ್ಣೆ. ಸೊ ಇದೆಲ್ಲ ಪ್ರೋಸೆಸ್ ಎಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟ್ ಪ್ರೋಸೆಸ್ ಬಂದು ನಾವು ಮೆಣಸಿನ್ಕಾಯಿನ ಹುರ್ಕೋಬೇಕು. ಸೊ ಸ್ಟವ್ ಆನ್ ಮಾಡಿ ಕಡಾಯಿ ಇಟ್ಬೇಕು. ಸೊ ಕಡಾಯಿ ಬಿಸಿ ಆದಾಗ ಸ್ವಲ್ಪ ಆಯಿಲ್ ಅಪ್ಲೈ ಮಾಡೋಣ ನಾವು, ಯಾಕಂದ್ರೆ ಮೆಣಸಿನ್ಕಾಯಿ ಬೆಚ್ಚಗೆ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಅಪ್ಲೈ ಮಾಡೋಣ. ಸೊ ಕಡಾಯಿ ಬಿಸಿ ಆಗಿದ ತಕ್ಷಣ ನಾವು ಮೆಣಸಿನ್ಕಾಯಿ ಹಾಕೊಳ್ಳೋಣ. ಬ್ಯಾಡ್ಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಎರಡು ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಫ್ರೈ ಆಗಕ್ಕೆ ಅವಾಗ ನಮಗೆ ಈಸಿ ಆಗುತ್ತೆ. ಸೊ ಮೆಣಸಿನ್ಕಾಯಿ ಎಷ್ಟು ಚೆನ್ನಾಗಿ ಹುರಿಬೇಕು ಅಂದರೆ ಆ ಕ್ರಿಸ್ಪಿನೆಸ್, ಕಲರ್ ಚೇಂಜ್ ಆಗೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಅದು ಎಷ್ಟು ಕ್ರಿಸ್ಪಿಯಾಗಿರುತ್ತೋ ನಿಮಗೆ ಗ್ರೈಂಡ್ ಮಾಡಿದಾಗ ಅಷ್ಟೇ ಚೆನ್ನಾಗಿ ಪುಡಿ ಆಗುತ್ತೆ. ಮತ್ತೆ ಕಲರ್ ಕೂಡ ತುಂಬಾ ಟೇಸ್ಟು, ಕಲರ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಚೆನ್ನಾಗಿ ಕ್ರಿಸ್ಪಿ ತರ ಹುರಿದಿದ್ದೀವಿ. ಇದನ್ನ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕೊಳ್ಳೋಣ. ಫಸ್ಟು ಇದನ್ನ ನಾವು ಮಿಕ್ಸಿಗೆ ಹಾಕೊಂಡು ಗ್ರೈಂಡ್ ಮಾಡಿದ್ಮೇಲೆ ಕಡಲೆಪಪ್ಪು, ಇನ್ನು ಮಿಕ್ಕಿದ ಏನೇನು ಇಂಗ್ರೀಡಿಯೆಂಟ್ ಇದೆಯೋ ಅದನ್ನ ಹಾಕೊಳ್ಳೋಣ. ಸೊ ಇವಾಗ ಇದು ತಣ್ಣಗಾಗಿದೆ, ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇವಾಗ ಇದಕ್ಕೆ ಉಪ್ಪು, ಬೆಲ್ಲ, ಇಲ್ಲಿ ಪುಡಿಯು ಬಳಸಿಲ್ಲ, ಕಲ್ಲುಪ್ಪು ಸ್ವಲ್ಪ, ಮತ್ತೆ ಹುಣಸೆಹಣ್ಣು ಇದಕ್ಕೆ ಹಾಕಿ ಗ್ರೈಂಡ್ ಮಾಡ್ಬಿಡೋಣ. ಕಡಲೆಪಪ್ಪು ಮಾತ್ರ ಲಾಸ್ಟಲ್ಲಿ ಹಾಕೋಣ. ನೋಡಿ ಹೀಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಇದಕ್ಕೆ ಕಡಲೆಪಪ್ಪು ಹಾಕೋಬಿಡೋಣ ನಾವು. ಸೊ ಇದು ನಾವು ಇದರಲ್ಲೇ ನೋಡಿ ಗೊತ್ತಾಗುತ್ತೆ ನಾವು ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಂಡಿದ್ದು ಮೆಣಸಿನ್ಕಾಯಿನ. ಸೊ ಅಷ್ಟೇ ಚೆನ್ನಾಗಿ ನಮಗೆ ಇಲ್ಲಿ ಫ್ರೈ ಆಗಿದೆ. ಸೊ ಇಲ್ಲಿ ನಾನು ಬೆಳ್ಳುಳ್ಳಿ ಬಳಸ್ತಿಲ್ಲ. ಸೊ ಎಲ್ಲರೂ ಸ್ವಲ್ಪ ಜನ ಬೆಳ್ಳುಳ್ಳಿ ಬಳಸ್ತಾರೆ, ನಾವು ಬೆಳ್ಳುಳ್ಳಿ ಬಳಸೋದಿಲ್ಲ. ಯಾಕಂದರೆ ಬೇರೆ ದಿನಗಳಲ್ಲಿ ನಾವು ಶನಿವಾರ ಹೊತ್ತು ಆ ಥರ ಎಲ್ಲ ಬೆಳ್ಳುಳ್ಳಿ ತಿನ್ನೋದಿಲ್ವಲ್ಲ, ಅದಕ್ಕೋಸ್ಕರ ನಾವು ಬೆಳ್ಳುಳ್ಳಿ ಬಳಸೋದಿಲ್ಲ. ಸೊ ಇವಾಗ ಇದಕ್ಕೆ ಡೈರೆಕ್ಟಾಗಿ ನಾವು ಕಡಲೆಪಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರು, ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ರೌಂಡು ಗ್ರೈಂಡ್ ಮಾಡೋಣ. ಸೊ ಇಲ್ಲಿ ಬೇಕಾದ್ರೆ ನೀವು ಟೇಸ್ಟ್ ಕೂಡ ನೋಡ್ಬೋದು, ಉಪ್ಪು ಕಮ್ಮಿ ಇದೆಯಾ, ಹುಣಸೆಹಣ್ಣು ಕಮ್ಮಿ ಇದೆಯಾ, ಬೆಲ್ಲ ಕಮ್ಮಿ ಇದೆಯಾ ಅಂತ ಇಲ್ಲಿ ನೋಡ್ಬಿಟ್ಟು ಆ್ಯಡ್ ಮಾಡಿಕೊಂಡು ಲಾಸ್ಟ್ ಒಂದ್ಸಲ ಗ್ರೈಂಡ್ ಮಾಡೋದು. ನನಗೆ ಇಲ್ಲಿ ಸ್ವಲ್ಪ ಬೆಲ್ಲ ಕಮ್ಮಿ ಆಯಿತು ಅನಿಸ್ತು, ಅದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಇವಾಗ ಮತ್ತೆ ಒಂದು ಲಾಸ್ಟ್ ಫೈನಲ್ ರೌಂಡು ಗ್ರೈಂಡ್ ಮಾಡಿಬಿಡೋಣ. ಸೊ ಫೈನಲಿ ಪರ್ಫೆಕ್ಟಾಗಿ ಚಟ್ನಿ ಪುಡಿ ಆಗಿದೆ. ಸೊ ಇದಕ್ಕೆ ಇವಾಗ ನೆಕ್ಸ್ಟು ಸೊ ಒಗ್ಗರಣೆಗೆ ಮೊದಲು ಕಡಾಯಿಗೆ ಎಣ್ಣೆ ಹಾಕೊಳ್ಳೋಣ. ಸೊ ಎಣ್ಣೆ ಇದಕ್ಕೆ ಜಾಸ್ತಿ ಅವಸರ ಇಲ್ಲ, ಸೊ ಸ್ವಲ್ಪ ಜಸ್ಟ್ ಒಗ್ಗರಣೆಗೆ ಹಾಕ್ಕೊಂಡ್ರೆ. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ.
ನೋಡಿ ಎಷ್ಟು ಚೆನ್ನಾಗಿ ಚಟಪಟ ಚಟಪಟ ಅಂತ ಇದೆ. ಸೊ ಇದಕ್ಕೆ ಕರಿಬೇವು. ಸೊ ನಾವು ಒಣ ಕೊಬ್ಬರಿನ ಗ್ರೈಂಡ್ ಮಾಡೋಕೆ ಹಾಕ್ಕೊಂಡಿಲ್ಲ, ಹಿಂಗೆ ಒಗ್ಗರಣೆಗೆ ಹಾಕ್ಕೊಬಿಟ್ಟು ಜಸ್ಟ್ ಹಿಂಗೆ ಫ್ರೈ ಮಾಡೋಣ. ಈ ಫ್ರೈ ಆದ ನಂತರ ಇದು ಚಟ್ನಿ ಪುಡಿ ಹಾಕಿ ಕಲಸೋದು. ಫ್ಲೇಮ್ ಆಫ್ ಮಾಡಿಬಿಟ್ಟು ಆಮೇಲೆ ಕಲಸೋದು. ಚೆನ್ನಾಗಿ ಇಲ್ಲಿ ಒಣ ಕೊಬ್ಬರಿ ಇದೆಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಕಲಿಸ್ಬೇಕು. ಮತ್ತು ಇದನ್ನು ಇವಾಗಲೇ ಕಲಸಿದ್ದಾದ್ಮೇಲೆ ಇದು ಬಾಕ್ಸಿಗೆ ಹಾಕಬಾರ್ದು, ಚೆನ್ನಾಗಿ ಆರಕ್ಕೆ ಬಿಡ್ಬೇಕು. ಸುಮಾರು 1 ಅವರ್ ಹಂಗೆ ಆರಕ್ಕೆ ಬಿಟ್ಟರೆ ಆಮೇಲೆ ತಣ್ಣಗಾದ್ಮೇಲೆ ನಾವು ಬಾಕ್ಸ್ ಹಾಕಿದ್ರೆ ಆವಾಗ ಚೆನ್ನಾಗಿರುತ್ತೆ. ಸೊ ಇದು ಇಷ್ಟಾಗಿದೆ ನೋಡಿ. ಇದು ನಮ್ಮ ಮನೇಲಿ ಏನಿಲ್ಲ ಅಂದರೂ 15 to 20 ಡೇಸಲ್ಲಿ ಫುಲ್ ಫಿನಿಶ್ ಆಗೋಗುತ್ತೆ. ಅಷ್ಟು ಇಷ್ಟ ನಮ್ಮ ಮನೇಲಿ ಚಟ್ನಿ ಪುಡಿ ಅಂದರೆ. ಸೊ ನಿಮ್ಮ ಮನೇಲೂ ಇದೇ ರೀತಿ ಟ್ರೈ ಮಾಡಿ. ಬಿಸಿ ಬಿಸಿ ಅನ್ನದಲ್ಲಂತೂ ತುಪ್ಪ ಇಲ್ಲ ಎಣ್ಣೆ ಹಾಕ್ಕೊಂಡು ಇದನ್ನು ಹಾಕ್ಕೊಂಡು ಟ್ರೈ ಮಾಡಿ, ಸಕ್ಕದಾಗಿರುತ್ತೆ. ಜೊತೆಗೊಂದು ಹಪ್ಪಳ, ಸೂಪರ್ ಟೇಸ್ಟ್. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್ ಚಟ್ನಿ ಪುಡಿ. ಸೊ ಈಸಿ ಆ್ಯಂಡ್ ವೆರಿ ಸ್ವಲ್ಪ ಕಡಿಮೆ ಐಟಮ್ಸಲ್ಲಿ ಮಾಡೋದು. ಫಸ್ಟಲ್ಲಿ ಹೇಳ್ದಂಗೆ ನಾನು ಬೆಳ್ಳುಳ್ಳಿ ಇದರಲ್ಲಿ ಬಳಸೋದಿಲ್ಲ. ಸೊ ಈಸಿ ಆ್ಯಂಡ್ ವೆರಿ ಸಿಂಪಲ್ ರೆಸಿಪಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಎಂದು ಕಮೆಂಟ್ ಮಾಡಿ ತಿಳಿಸಿ. ಸೊ ಫೈನಲಿ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Please don't forget to press the bell icon for more updates. Like, share and subscribe to my channel. Thank you. Bye bye. Please do subscribe to Sam Vlogs.